ಯಾರ್ಯಾರಿಗೆ ಪ್ರೈಸ್ ಬಂದಿದೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಆಯ್ತಾ. ಯಾರು ಹೆಸರು ಹೇಳ್ತಾರೋ ಅವರು ಸ್ಟೇಜ್ ಮೇಲೆ ಬನ್ನಿ. ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಲಿಲ್ಲಿ. ಸೆಕೆಂಡ್ ಪ್ರೈಸ್ ಚುಪ್ಪಿ. ವಾವ್, ಅಚ್ಚು ನಮ್ ಚುಪ್ಪಿ ಇದ್ದಾಳಲ್ಲ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಅವಳಿಗೆ ಫಸ್ಟ್ ಪ್ರೈಸ್ ಸಿಗತ್ತೆ ಅನ್ಕೊಂಡಿದ್ದೆ, ಈಗ ಅವಳಿಗೆ ಸೆಕೆಂಡ್ ಪ್ರೈಸ್ ಅಂತೆ. ಹೋ ಗಾಡ್, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನನಗೆ ಫಸ್ಟ್ ಪ್ರೈಸ್ ಸಿಗತ್ತೆ ಅಂದ ತಕ್ಷಣ ನನಗೆ ಶಾಕ್ ಆಗ್ತಾ ಇದೆ. ಏನ್ ಮಾಡ್ತಾ ಇದೀಯಾ? ಹೋ ಗಾಡ್, ನಾನು ಹೇಳಿದ್ನಲ್ಲ ಮ್ಯಾಮ್ ಈಗ ನನ್ನ ಕರೀತಾರೆ ಫಸ್ಟ್ ಪ್ರೈಸ್ ಅಂತ ಅಂದ್ಬಿಟ್ಟು ನನಗೆ ತುಂಬಾ ನಾಚಿಕೆ ಆಗ್ತಿದೆ ಗೊತ್ತಾ. ನಿನ್ ಮುಖಕ್ಕೆ ಫಸ್ಟ್ ಪ್ರೈಸ್, ಕೈ ಒಂದ್ ಕಡೆ ಕಾಲ್ ಒಂದ್ ಕಡೆ ಹಿಂಗ್ ಅಂದ ತಕ್ಷಣ ನೀನ್ ಫಸ್ಟ್ ಪ್ರೈಸ್ ಕೊಡ್ತಾರಾ? ಜೂಲಿ ಫಸ್ಟ್ ಪ್ರೈಸ್. ನೋಡಾ, ನನಗೆ ಫಸ್ಟ್ ಪ್ರೈಸ್ ಸಿಗತ್ತೆ ಅಂತ ಹೇಳಿದ್ನಲ್ಲ. ಈಗ ನನ್ನ ಲೋಗಿ ಸ್ಟೇಜ್ ಮೇಲೆ ಪ್ರೈಸ್ ತಗೊಳ್ತೀನಿ ಆಯ್ತಾ. ನೀನ್ ಇಲ್ಲಿಂದ ನೋಡ್ಕೊಂಡು ಹೊಟ್ಟೆ ಊರ್ಕೋ. ಬಂದ್ಬಿಟ್ಲಂಗೆ ನನಗೆ ಥರ್ಡ್ ಪ್ರೈಸ್ ಕೊಡಲ್ಲ ಅಂತೆ. ಇವಳು ಹೇಳಿದ ತಕ್ಷಣ ಹಂಗೆ ಆಗ್ಬಿಡತ್ತೆ ನೋಡು. ಈ ಪ್ರಿನ್ಸಿಪಲ್ ಮ್ಯಾಮಕ್ಕೆ ಜೂಲಿಗೆ ಹೋಗಿ ಪ್ರೈಸ್ ಕೊಡ್ತಾ ಇದ್ದಾರೆ ಫಸ್ಟ್ ಪ್ರೈಸು. ಅವಳು ಏನ್ ಡ್ಯಾನ್ಸ್ ಮಾಡಿದ್ಲು, ಡ್ಯಾನ್ಸೇ ಸರಿ ಮಾಡ್ಲಿಲ್ಲ. ಅಚ್ಚು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು, ಅವಳಿಗೆ ಪ್ರೈಸ್ ಸಿಗತ್ತೆ ಅನ್ಕೊಂಡಿದ್ದೆ. ಈ ಪ್ರಿನ್ಸಿಪಲ್ ಮ್ಯಾಮಿಗೆ ನಾನೇನಾದ್ರೂ ಹೇಳಿದೆ ಅಂದ್ರೆ ಅಷ್ಟೇ, ಏನೋ ಅವ್ರಿಷ್ಟ. ಜೂಲಿ ಬಾರಮ್ಮ, ಯಾಕೆ ಇಷ್ಟೊತ್ತು? ಓಕೆ ಮ್ಯಾಮ್. ಸಾರಿ ಮ್ಯಾಮ್, ಬಂದ್ಬಿಟ್ಟೆ. ನೀನ್ ಯಾಕಮ್ಮ ಬಂದಿದ್ಯಾ? ನೀನ್ ಹೋಗು. ಮ್ಯಾಮ್ ಈ ಮ್ಯಾಮ್ ತಮಾಷೆ ಮಾಡ್ತಾ ಇದ್ದೀರಾ? ನನ್ಗೆ ತಾನೇ ಫಸ್ಟ್ ಪ್ರೈಸ್, ನೀವು ತಾನೇ ಕರೆದ್ರಿ ಬನ್ನಿ ಅಂತ ಅಂದ್ಬಿಟ್ಟು. ನಾನ್ ನಿನ್ನನ್ ಕರೀಲಿಲ್ಲಮ್ಮ, ನಾನ್ ಜೂಲಿನ್ ಕರೆದಿದ್ದು. ಮ್ಯಾಮ್ ನಾನೇ ಮ್ಯಾಮ್ ಜೂಲಿ. ಅಲ್ಲ ಅಲ್ಲ ಅಲ್ಲ, ನಾನ್ ನಿನ್ನನ್ ಕರೀಲಿಲ್ಲಮ್ಮ. ನಿನ್ನ ಹೆಸರು ಜೂಲಿನಾ? ಹೋ, ನಾನ್ ಕನ್ಫ್ಯೂಸ್ ಮಾಡ್ಕೊಂಡೆ. ಆ ಪಾಪು ಹೆಸರೇನು? ಯಾವ ಪಾಪು ಮ್ಯಾಮ್? ಇಲ್ಲಿ ನಿಂತ್ಕೊಂಡಿದ್ದಾಳಲ್ಲ ಹುಡುಗಿ, ಇವಳ ಹೆಸರೇನು? ಅಚ್ಚು ಮ್ಯಾಮ್. ಓ ಅಚ್ಚು ಅಂತ ಅಲ್ಲ, ನನಗೆ ನೆನಪೇ ಇಲ್ಲ. ನಾನು ಇವಳೇ ಜೂಲಿ ಅನ್ಕೊಂಡಿದ್ದೆ, ಕನ್ಫ್ಯೂಸ್ ಆಗ್ಬಿಡ್ತು. ಅಚ್ಚು ಬಾರಮ್ಮ, ನಿನ್ಗೆ ಫಸ್ಟ್ ಪ್ರೈಸ್. ನನಗೆ ಪ್ರೈಸ್ ಇಲ್ವಾ? ನನಗೆ ಪ್ರೈಸ್ ಅಂತ ಹೇಳಿದ್ರು. ನಿನ್ನ ಹೆಸರು ಪುಟ್ಟ ಅಚ್ಚು? ಹೌದು ಮ್ಯಾಮ್. ಮ್ಯಾಮ್ ಈ ಮ್ಯಾಮ್ ನನ್ನ ಹೆಸರು ಗೊತ್ತಿಲ್ವಾ ನಿಮ್ಗೆ? ಈ ತರ ಕನ್ಫ್ಯೂಸ್ ಮಾಡ್ಬಿಟ್ರಿ, ನಾನು ತುಂಬಾ ಬೇಜಾರಾಗ್ಬಿಟ್ಟೆ ಗೊತ್ತಾ ಮ್ಯಾಮ್. ಅಯ್ಯೋ ನನಗೆ ಗೊತ್ತಿಲ್ಲಮ್ಮ, ನಾನು ನಿನ್ನ ಹೆಸರು ಜೂಲಿ ಅನ್ಕೊಂಡ್ಬಿಟ್ಟೆ. ಸರಿ ಆಯ್ತು ಬಾ, ನಿನ್ಗೆ ಫಸ್ಟ್ ಪ್ರೈಸ್. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ನಾನು ಎಲ್ಲಪ್ಪ ಜೂಲಿನ್ ಕರೆದೆ, ಇವಳು ಬಂದು ನಿಂತ್ಕೊಂಡಿದ್ದಾಳೆ ಅಂತ. ಓ ಅವಳ ಹೆಸರು ಜೂಲಿನಾ? ಹೌದು ಮ್ಯಾಮ್, ಅವಳ ಹೆಸರು ಜೂಲಿ, ಗಬ್ಬು ಜೂಲಿ. ಸರಿ ಆಯ್ತು, ನಿಂತ್ಕೊಳ್ಳಿ, ಪ್ರೈಸ್ ತರ್ತೀನಿ ಈಗ. ಅಚ್ಚಚ್ಚೋ, ಅಳ್ತಾ ಇದೆಯಾ ಪುಟ್ಟ? ಅಳ್ಬೇಡ. ಯಾಕೆ ಅಳ್ತಾ ಇದೆಯಾ? ಮ್ಯಾಮ್ ನನಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಅವಳಿಗೆ ಪ್ರೈಸ್ ಕೊಡ್ತಾ ಇದ್ದೀರಾ? ಅಯ್ಯೋ ಸಾರಿ ಪುಟ್ಟ, ನಾನು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಇಲ್ಲಾಂದ್ರೆ ನಾನು ಈ ಥರ ಕರಿತಾ ಇರಲಿಲ್ಲ. ಈ ಹುಡುಗಿ ಹೆಸರು ಜೂಲಿ ಅನ್ಕೊಂಡ್ಬಿಟ್ಟೆ ಆಯ್ತಾ. ನೀನೇನು ಬೇಜಾರು ಮಾಡ್ಕೊಂಬೇಡ. ಪ್ರೈಸ್ ಸಿಗತ್ತೆ ಅಂತಲ್ಲ, ಯಾವಾಗಲೂ ನಾವು ಯಾವುದೇ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಗೊತ್ತಾಯ್ತಾ. ಪಾರ್ಟಿಸಿಪೇಟ್ ಮಾಡ್ತೀವಲ್ಲ ಅದೇ ತುಂಬ ಇಂಪಾರ್ಟೆಂಟ್ ಗೊತ್ತಾಯ್ತಾ. ಸರಿ ಆಯ್ತು, ನೀನು ಈ ಕಡೆ ಬಾ. ತಡೀರಿ, ನಾನು ಹೋಗಿ ಪ್ರೈಸ್ ತರ್ತೀನಿ. ಏನ್ ಹೇಳ್ದೆ? ಪ್ರೈಸ್ ತಗೊಳ್ತೀನಿ. ನಿನ್ನ ನೋಡಿ ನಾನು ಹೊಟ್ಟೆ ಉರಿಬೇಕಾ? ಈಗ ಯಾರು ಹೊಟ್ಟೆ ಉರಿಯತ್ತಂತ ನೀನೇ ನೋಡ್ಕೊ. ಬಂದ್ಬಿಟ್ಲಂಗೆ ಹೆಂಗ್ ಆಳೋದು? ನನಗೆ ಪ್ರೈಸ್ ಕೊಡ್ಲಿಲ್ಲ ಅಂತಾನೆ ಅಳ್ತಾ ಮನೆವರೆಗೂ ಹೋಗ ಹೋಗ ಹೋಗ. ಡುಮ್ಮಿ. ಹೌದು ಕಣೆ, ನಾನು ಡುಮ್ಮಿನೇ. ಹೋಗೆ ಪರ್ಕೆ ಕಡ್ಡಿ. ಏನಲ್ಲಿ ನಡೀತಿದೆ? ಯಾಕೆ ಒಬ್ರನ್ನೊಬ್ರು ನೋಡ್ಕೊಂಡು ಗುರಾಯಿಸ್ಕೊಳ್ತಾ ಇದ್ದೀರಾ? ಏನು ಇಲ್ಲ ಮ್ಯಾಮ್, ನನಗೆ ಪ್ರೈಸ್ ಸಿಗ್ತಾ ಇದೆಯಲ್ಲ ಅದಕ್ಕಾಳಿಗೆ ಹೊಟ್ಟೆ ಉರಿ. ಅದೆಲ್ಲ ಏನಿಲ್ಲ ಅಚ್ಚು, ಸುಮ್ಮನಿರು. ಜುಲಿ ಹೋಗಮ್ಮ, ನೀನ್ ಕೆಳಗೆ ನಿಂತ್ಕೋ. ಓಕೆ ಮ್ಯಾಮ್. ಕಣ್ಣಲ್ಲೇ ಶೂಟ್ ಮಾಡ್ಬೇಕು ಇವಳನ್ನ. ತಗೊಳ್ರಮ್ಮ ಪ್ರೈಸ್. ಚಿಲ್ಡ್ರನ್ಸ್ ಎರಡು ಜೋರಾಗಿ ಕ್ಲಾಪ್ಸ್ ಹಾಕಿ. ಹಿಂಗೆ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಏನ್ ಮಾಡಿದೆ? ಹಾಯ್ ಫ್ರೆಂಡ್ಸ್, ನಾನೀಗ ಡ್ಯಾನ್ಸ್ ಮಾಡ್ತೀನಿ, ಆಮೇಲೆ ಸಾಂಗ್ ಹಾಕಿ ಅಂತ ಓವರ್ ಮಾಡ್ತಾ ಇದ್ದಲ್ಲ, ಈಗ ನೋಡು. ಹಾಯ್ ಫ್ರೆಂಡ್ಸ್, ಅಚ್ಚಕ್ಕ ಒನ್ಸ್ ಮೋರ್ ಡ್ಯಾನ್ಸ್. ಬೇಡ ಬೇಡ, ಮ್ಯಾಮ್ ಬೈತಾರೆ. ಬೈ ಬೈ. ಒನ್ಸ್ ಮೋರ್ ಬೇಡ ಬೇಡ, ನಾನು ಇನ್ನೊಂದ್ಸಲ ಕಾಂಪಿಟೇಷನ್ ಅಲ್ಲಿ ಬೇರೆ ತರ ಡ್ಯಾನ್ಸ್ ಮಾಡ್ತೀನಿ. ಬಾಯ್ ಬಾಯ್. ಮತ್ತೆ ಡ್ಯಾನ್ಸ್ ಮಾಡಿದ್ರೆ ಅಂದ್ರೆ ಇಲ್ಲೊಬ್ಳಿಗೆ ಹೊಟ್ಟೆ ಉರಿ ಆಗತ್ತೆ. ಬಾಯ್. ಏನದು ಒನ್ಸ್ ಮೋರ್ ಅಂತ ಹೇಳ್ತಾ ಇದ್ದೀರಾ? ಮ್ಯಾಮ್ ಅಚ್ಚ ಅಕ್ಕನ್ನ ಇನ್ನೊಂದ್ಸಲ ಡ್ಯಾನ್ಸ್ ಮಾಡಕ್ಕೆ ಹೇಳಿ ಮ್ಯಾಮ್. ಸರಿ ಸರಿ ಆಯ್ತು, ಹೇಳ್ತೀನಿ. ಅಚ್ಚು ಎಲ್ರು ಕೇಳ್ತಾ ಇದಾರಲ್ಲಮ್ಮ, ಇನ್ನೊಂದ್ಸಲ ಡ್ಯಾನ್ಸ್ ಮಾಡು. ಓಕೆ ಮ್ಯಾಮ್, ಸ್ವಲ್ಪ ಮಾಡ್ತೀನಿ ಮ್ಯಾಮ್. ಸರಿ ಸರಿ ಆಯ್ತಮ್ಮ, ಮಾಡು. ಮ್ಯೂಸಿಕ್ ಆನ್. ಅಚ್ಚು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಅಚ್ಚುಗೆ ಇನ್ನೊಂದ್ಸಲ ಕ್ಲಾಸ್ ಹಾಕಿ.
ಓಕೆ ತಡಿಯಮ್ಮ ತರ್ತೀನಿ ಈಗ. ಆಯ್ತಮ್ಮ. ಅಮ್ಮ ಅದಕ್ಕೂ ಮುಂಚೆ ಸ್ವಲ್ಪ ಬಿಸಿ ನೀರು ಕೊಡಮ್ಮ. ಆಯ್ತದಮ್ಮ ತರ್ತೀನಿ. ಮಮ್ಮಿ ಏನ್ ಜುಲಿ? ಮಮ್ಮಿ ಪಾಪ ತುಂಬಾ ಚೆನ್ನಾಗಿದೆಯಲ್ಲ ಮಮ್ಮಿ. ಹೌದು ಜುಲಿ. ಮಮ್ಮಿ ಪಾಪುಗೆ ಏನ್ ಹೆಸರು ಇಡ್ತೀರಾ? ಅದು ನಾನು ಹೇಳ್ತೀನಿ. ಹೇ ಯು, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ನೀನೇನು ಹೆಸರು ಇಡ್ತೀಯಾ? ಜುಲಿ, ವಾಟ್ ಮಮ್ಮಿ? ಅದ್ಯಾಕೆ ಆ ಥರ ಮಾತಾಡೋದು? ಪಪ್ಪನ ಹತ್ರ ಹೇಳ್ಬೇಕಾ? ಅಚ್ಚು ಬಾರಮ್ಮ. ಸಾರಿ ಮಮ್ಮಿ. ಇನ್ನೊಂದ್ಸಲ ಆ ಥರ ಮಾತಾಡಿದ್ರೆ ನೋಡ್ ಜುಲಿ. ಅತ್ತೆ ಯಾವಾಗ ಬಂದ್ರಿ? ನನಗೆ ಹೇಳಲೇ ಇಲ್ಲ. ನಮ್ಮಮ್ಮ ಹೇಳಿದ್ರು ನಿನ್ನೆನೆ ಬರ್ತಾರೆ ಅಂತ ಅಂದ್ಬಿಟ್ಟು. ನಾನು ನಿನ್ನೆ ಕಾಯ್ತಾನೆ ಇದ್ದೆ ಗೊತ್ತಾ. ನೀವು ಇವತ್ತು ಬಂದಿದ್ದೀರಾ? ಹೌದಚ್ಚು, ನಿನ್ನೆನೆ ನಾವು ಬರೋರು. ಸ್ವಲ್ಪ ಪಾಪುಗೆ ಜ್ವರ ಇತ್ತಾ, ಹಾಗಾಗಿ ಡಾಕ್ಟರ್ ಹೇಳಿದ್ರು ಇವತ್ತೊಂದಿನ ಇರಿ, ನಾಳೆ ಹೋಗ್ತಿರಂತೆ ಡಿಸ್ಚಾರ್ಜ್ ಆಗಿ ಅಂತ ಹೇಳಿದ್ರ, ಹಾಗಾಗಿ ನಾವು ಇವತ್ತು ಬಂದ್ವಿ. ಹೌದತ್ತೆ, ನಾನು ಸ್ಕೂಲಿಂದ ಬಂದ ಅಮ್ಮ ಹೇಳಿದ್ರು. ನಾನು ಈಗಷ್ಟೇ ಹೋಗಿ ನೋಡ್ಕೊಂಡ್ ಬಂದೆ, ನೀನ್ ಹೋಗಿ ನೋಡ್ಕೊಂಡ್ ಬಾ ಅಂತ ಅಂದ್ಬಿಟ್ಟು ಅದಕ್ಕೆ ಓಡಾಡ್ ಬಂದೆ ಅತ್ತೆ. ಹೌದಚ್ಚು, ಏನು ತಿನ್ಲಿಲ್ವಾ? ಹಂಗೆ ಬಂದ್ಬಿಟ್ಟ? ಸರಿ ತಡಿ, ಅಜ್ಜಿ ಹತ್ರ ನಾನು ಏನಾದ್ರೂ ನಿನ್ಗೆ ಮಾಡ್ಕೊಡಕ್ ಹೇಳ್ತೀನಿ. ಆಯ್ತತ್ತೆ. ಐ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ ಪಾಪು. ಆತೆಲ್ಲ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದ ಹಾಸ್ಪಿಟಲ್ ಅಲ್ಲಿ. ಈಗ ಚೆನ್ನಾಗಿ ನೋಡ್ತಾ ಇದ್ದಾನಲ್ಲ ಅತ್ತೆ? ಹೌದಚ್ಚು, ಈಗ ಬೆಳಗ್ಗೆಯಿಂದ ಕಣ್ಬಿಟ್ಕೊಂಡೇ ಇದ್ದಾನೆ, ಮಲಗ್ಲೇ ಇಲ್ಲ ಇನ್ನ. ಅತ್ತೆ ಕಷ್ಟ ಕೊಡ್ತಾ ಇದ್ಯಾ? ಈಗ ನೀನ್ ಮಲಗ್ಲೇ ಇಲ್ಲ ಅಂತೆ. ಮಲ್ಗು ಮಲ್ಗು ಆಯ್ತಾ? ಏನ್ ಆಶ್ಚರ್ಯ ಅಚ್ಚು, ನೀನ್ ಮಲಗುವ ತಕ್ಷಣ ಮಲಗ್ಬಿಟ್ಟ ಅವನು. ಅವನಿಗೆ ನಿದ್ದೆ ಬಂದಿರ್ತೆ ಮಮ್ಮಿ, ಅದಕ್ಕೆ ಅವ್ನು ಮಲಗಿದ್ದಾನೆ. ಇವಳು ಹೇಳಿದ್ದಕ್ಕಲ್ಲ ಅವ್ನು ಮಲಗ್ಲಿಲ್ಲ. ಹೊಟ್ಟೆ ಉರಿ. ಈ ಪಾಪುಗೆ ನಾನೇ ಹೆಸರಿಡೋದು ಗೊತ್ತಾ? ಅದು ನಮ್ ಪಾಪು, ನಾನ್ ಹೆಸರಿಡೋದು, ನೀನಲ್ಲ. ಅಯ್ಯೋ ಅಯ್ಯೋ, ಇಬ್ರು ಜಗಳ ಮಾಡ್ಕೋಬೇಡಿ ಅಚ್ಚು ಜೂಲಿ. ಅತ್ತೆ ನೀವೇ ಹೇಳಿ, ನಾನ್ ತಾನೇ ಈ ಪಾಪುಗೆ ಹೆಸರಿಡೋದು? ಮಮ್ಮಿ, ನಾನ್ ತಾನೇ ಹೆಸರಿಡೋದು. ಅಯ್ಯೋ, ಇಬ್ರು ಯಾಕೆ ಕೊಡ್ಕೊಳ್ತೀರಾ ಅಚ್ಚು ಜೂಲಿ? ಇನ್ನು ಈ ಪಾಪುಗೆ ಹೆಸರಿಡಕ್ಕೆ ತುಂಬಾ ದಿನ ಇದೆ. ಫಸ್ಟ್ ಈ ಪಾಪುಗೆ ಜಾತಕ ನೋಡ್ಬೇಕು. ಆ ಜಾತಕದಲ್ಲಿ ಯಾವ ಅಕ್ಷರ ಬರುತ್ತೋ ಆ ಅಕ್ಷರದಲ್ಲೇ ಈ ಪಾಪುಗೆ ಹೆಸರಿಡ್ಬೇಕು, ಗೊತ್ತಾಯ್ತಾ? ನಾನು ಜಾತಕ ನೋಡ್ಬಿಟ್ಟು ಬಂದು ಇಬ್ರಿಗೂ ಹೇಳ್ತೀನಿ ಯಾವ ಅಕ್ಷರ ಬಂದಿದೆ ಅಂತ ಅಂದ್ಬಿಟ್ಟು ನೀವಿಬ್ರು ಹುಡುಕಿ ಒಂದೊಳ್ಳೆ ಹೆಸರನ್ನ ಆಯ್ಕೆ ಮಾಡಿ, ಆಯ್ತಾ? ಅದು ಇಷ್ಟ ಆಯ್ತು ಅಂದ್ರೆ ನಾವು ಆ ಪಾಪುನಿಗೆ ಇದೇ ಹೆಸರಿಡೋಣ, ನೀವು ಹೇಳಿದ ಹೆಸರು ಇಡೋಣ, ಆಯ್ತಾ? ಅಲ್ವರ್ಗು ಈ ಪಾಪುನ ಏನಂತ ಕರೆಯೋದತ್ತೆ? ಪಾಪು ಪಾಪು ಅಂತಾನ ಕರೆಯೋದು? ನಾನೇನಾದ್ರೂ ಒಂದು ಹೆಸರಿಡ್ಬೇಕಪ್ಪ. ಸರಿ ಆಯ್ತು, ನೀನ್ ಇಷ್ಟ, ನೀನೇನಾದ್ರೂ ಒಂದು ಹೆಸರಿಡು, ಅದೇ ಹೆಸರಲ್ಲಿ ಪಾಪನ ಕರಿ, ಸರಿನಾ? ಓಕೆ ಮಮ್ಮಿ, ಹಂಗಂದ್ರೆ ನಾನು ಒಂದು ಹೆಸರಿಡ್ತೀನಿ, ಅದೇ ಹೆಸರಿಂದ ಈ ಪಾಪನ ನಾನು ಕರೆಯೋದು. ಏನೋ ಮಾಡಿ. ಕಾಪಿ ಕ್ಯಾಟ್. ಏನು? ನಾನ್ ಕಾಪಿ ಕ್ಯಾಟಾ? ಏನ್ ಹೆಸರಿಡೋಣ? ಬೋಂಡ ಅಂತ ಹೆಸರಿಡೋಣ? ಬೇಡ, ಚೆನ್ನಾಗಿಲ್ಲ. ಪೂರಿ, ಅದು ಬೇಡ, ಚೆನ್ನಾಗಿಲ್ಲ. ಕೇಸರಿ ಬಾತ್, ಇದು ಚೆನ್ನಾಗಿದೆ. ಬೇಡ, ಇದನ್ನ ಹೇಳಿದ್ರೆ ಏನಾದ್ರೂ ಹೇಳ್ತಾರೆ. ಯಾಕೆ ನಾವು ಎಲ್ಲ ತಿನ್ನೋದ್ರ ಬಗ್ಗೆನೇ ಹೇಳ್ತಾ ಇದೀವಿ? ಬೇಡ, ಬೇರೆ ಏನಾದ್ರೂ ಯೋಚನೆ ಮಾಡೋಣ. ಏನ್ ಮಾಡೋಣ? ಜಿಲೇಬಿ. ಇದು ತಿನ್ನೋದೇ ಹೆಸರಾಯ್ತು. ಬೇರೆ ಏನ್ ಹೇಳೋಣ? ಈ ಹೆಸರೇನ? ತಕ್ಲು. ತಕ್ಲು ಅಂದ್ರೆ ಬೋಳ್ ಮಂಡಿ ತಾನೆ, ಅಷ್ಟೇ. ಆಮೇಲೆ ಅತ್ತೆ ಒದ್ದು ಓಡಿಸ್ತಾರೆ. ಈ ಹೆಸರು ಬೇಡ, ಬೇರೆ ಹೆಸರು ಹೇಳೋಣ. ಈ ಹೆಸರು ಕರೆಕ್ಟ್ ಇರತ್ತೆ. ಅತ್ತೆ, ನಾನೀಗ ಈ ಪಾಪಗೊಂದು ಹೆಸರಿಡ್ಲಾ? ಹೇಳಚ್ಚು. ತುಕ್ಕುಡಿ. ಏನು ತುಕ್ಕುಡಿನಾ? ಹೌದತ್ತೆ, ಚೆನ್ನಾಗಿಲ್ವಾ? ತುಕ್ಕುಡಿ ತುಕ್ಕುಡಿ ಅಂತ ಕರೆಯೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸರಿ ಸರಿ ಆಯ್ತು, ಏನೋ ಒಂದ್ ಮಾಡು. ತುಕ್ಕುಡಿ ತುಕ್ಕುಡಿ. ಓಯ್ ಬಬ್ಬಬ್ಬಬ್ಬ. ಅಚ್ಚು, ನೀನ್ ಹೆಸರು ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ ನೋಡು ಮಲಗಿದವನು. ಹೌದತ್ತೆ, ನೀನೇನಂತ ಹೆಸರಿಟ್ಟೆ? ತುಕ್ಕುಡಿ ಅಲ್ಲ. ಈಗ ನೋಡ್ ನಾನು ಏನ್ ಹೆಸರಿಡ್ತೀನಿ ಅಂತ ಅಂದ್ಬಿಟ್ಟು. ಏಯ್ ಬ್ರೋ, ನಿನ್ ಹೆಸರು ಏನು ಗೊತ್ತಾ? ಪಕಡಿ. ಅದೇನ್ ಹೆಸರು ಜೋಲಿ? ಹೌದು ಮಮ್ಮಿ, ಇವಳು ಮಾತ್ರ ತುಕ್ಕುಡಿ ಅಂತ ಹೆಸರಿಟ್ಲಲ್ಲ, ಅದಕ್ಕೆ ನಾನು ಪಕಡಿ ಅಂತ ಹೆಸರಿಟ್ಟೆ. ಹೊಟ್ಟೆ ಉರಿ ಅಲ್ಲ ನಿನಗೆ? ನನ್ನ ತರನೇ ಹೆಸರಿಟ್ಟಿದ್ಯಾ? ಕಾಪಿ ಕ್ಯಾಟ್. ಪಕಡಿ. ಇಲ್ಲಿ ನೋಡಿ, ಇಲ್ಲಿ ನೋಡು, ಪಕಡಿ. ಅಯ್ಯೋ, ಏನ್ ಹೆಸರಿಟ್ಟ ಜೋಲಿ? ನೋಡಿ ಹೆಂಗ್ ಅಳ್ತಾ ಇದ್ದಾನ ಅವನು ಪಾಪು.